ಸುಮ್ನೆ ಅಂತೂ ಯೂಟ್ಯೂಬರ್ ರಿಮೂವ್ ಮಾಡಿರಲ್ಲ, ಏನಾದ್ರೂ ಪಾಲಿಸೀಸ್ ಸ್ಟ್ರೈಕ್ಸ್ ಗಳು ಬಂದಿದ್ರೇನೆ ಯೂಟ್ಯೂಬ್ ಇಂದ ರಿಮೂವ್ ಆಗಿರುತ್ತೆ. ಆದ್ರೂ ಕೂಡ ಇನ್ನೂ ಕೆಲವರು ಅದನ್ನ ಕೇರ್ಲೆಸ್ ಆಗಿ ತಗೊಂತಾ ಇದ್ದಾರೆ. ಇವಾಗ ನೋಡಿ ಇವ್ರದ್ದು ಕೂಡ ಅದು ಪೇಮೆಂಟ್ ಬಂದ ಮೇಲೆ ಚಾನಲ್ ರಿಮೂವ್ ಆಗಿದೆ. ಮೊದಲನೇ ಚಾನಲ್ ರಿಮೂವ್ ಆಗಿತ್ತು ಅಂತಂದ್ರೆ ನೀವು ಇನ್ನೊಂದು ಚಾನಲ್ ನ ಮಾಡಕ್ಕಾಗಲ್ಲ. ಅಕಸ್ಮಾತ್ ಮಾಡಿದಿರಾ ಅಂತಂದ್ರೂ ಕೂಡ ಅದು ಮಾನಿಟೈಸೇಷನ್ ಆಗಲ್ಲ. ಅದೇ ಮೇಲ್ ಐಡಿ ಇಂದ ಕ್ರಿಯೇಟ್ ಮಾಡ್ಕೊಂಡಿರೋ ಇನ್ನೆಷ್ಟೇ ಚಾನಲ್ ಗಳಿತ್ತು ಅಂತಂದ್ರು ಅದು ಕೂಡ ಎಲ್ಲಾನು ರಿಮೂವ್ ಆಗುತ್ತೆ. ಇನ್ನು ಬೇರೆ ಆಡ್ಸೆನ್ಸ್ ಮಾಡ್ಕೊಂಡು ಕೊಡ್ಬೋದಾ ಅಂತಂದ್ರೆ ನೀವು ಬೇರೆ ನಿಮ್ಮ ಮನೆಯವ್ರು ಯಾರ್ದಾದ್ರೂ ಮೇಲೆ ಆಡ್ಸೆನ್ಸ್ ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ಗೊಬ್ರು ಕಮೆಂಟ್ ಮಾಡಿ ಕೇಳಿದ್ದಾರೆ, ಅವ್ರಿಗೆ ಆಲ್ರೆಡಿ ಒಂದು ಚಾನಲ್ ಕೂಡ ಇತ್ತಂತೆ, ಆಡ್ಸೆನ್ಸ್ ಅಕೌಂಟ್ ಕೂಡ ಇದೆ, ಅದರಿಂದ ದುಡ್ಡು ಕೂಡ ಬಂದಿದೆ ಅವ್ರಿಗೆ ಪೇಮೆಂಟ್. ಅದಾದ್ಮೇಲೆ ಯೂಟ್ಯೂಬ್ ಇಂದ ಚಾನಲ್ ರಿಮೂವ್ ಆಗಿದೆ. ಇವಾಗ ನಾ ಇನ್ನೊಂದು ಚಾನಲ್ ನ ಕ್ರಿಯೇಟ್ ಮಾಡಿದೀನಿ. ಈಗ ಹಳೆ ಆಡ್ಸೆನ್ಸ್ ಅಕೌಂಟ್ ಇತ್ತಲ್ಲ ಅದನ್ನ ನಾನು ಇದೆ ಅಂತ ಹೇಳ್ಬೇಕಾ ಬೇಡ ಅಂತ ಹೇಳ್ಬೇಕಾ ಅಂತ ಅವರು ಕೇಳ್ತಾ ಇರೋದು. ಈಗ ಮಾನಿಟೈಸೇಷನ್ ಮಾಡ್ಬೇಕಲ್ವಾ ಇನ್ನೊಂದು ಚಾನಲ್ನ. ಆವಾಗ ಮೊದಲನೇದಾಗಿ ಅವ್ರದ್ದು ಯಾಕೆ ಚಾನಲ್ ರಿಮೂವ್ ಆಯ್ತು, ಯಾಕೆ ರಿಮೂವ್ ಮಾಡಿದ್ರು ಯೂಟ್ಯೂಬರ್ ಅನ್ನೋದನ್ನ ಮೆನ್ಷನ್ ಮಾಡಿ ಹೇಳಿಲ್ಲ. ಸುಮ್ನೆ ಅಂತೂ ಯೂಟ್ಯೂಬರ್ ರಿಮೂವ್ ಮಾಡಿರಲ್ಲ, ಏನಾದ್ರೂ ಪಾಲಿಸೀಸ್ ಸ್ಟ್ರೈಕ್ಸ್ ಗಳು ಬಂದಿದ್ರೇನೆ ಯೂಟ್ಯೂಬ್ ಇಂದ ರಿಮೂವ್ ಆಗಿರುತ್ತೆ. ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳ್ತಾನೆ ಬರ್ತಾ ಇದ್ದೀನಿ ಇತ್ತೀಚೆಗೆ ಚಾನಲ್ ರಿಮೂವ್ ಆಗತ್ತೆ, ಡಿಲೀಟ್ ಆಗತ್ತೆ ಯೂಟ್ಯೂಬ್ ಇಂದ, ಹುಷಾರಾಗಿ ವಿಡಿಯೋಸ್ಗಳನ್ನ ಮಾಡ್ಕೊಡಿ ಅಂತ ಅನ್ಬಿಟ್ಟು. ಆದ್ರೂ ಕೂಡ ಇನ್ನೂ ಕೆಲವರು ಅದನ್ನ ಕೇರ್ಲೆಸ್ ಆಗಿ ತಗೊಂತಾ ಇದ್ದಾರೆ. ಇವಾಗ ನೋಡಿ ಇವ್ರದ್ದು ಕೂಡ ಅದು ಪೇಮೆಂಟ್ ಬಂದ ಮೇಲೆ ಚಾನಲ್ ರಿಮೂವ್ ಆಗಿದೆ. ಮಾನಿಟೈಸೇಷನ್ ಮುಂಚೆನೂ ಅಲ್ಲ, ಮಾನಿಟೈಸೇಷನ್ ಆದ್ಮೇಲೂ ಅಲ್ಲ, ಪೇಮೆಂಟ್ ಬಂದ ಮೇಲೆ ಚಾನಲ್ ರಿಮೂವ್ ಆಗಿದೆ. ಈ ನೆಕ್ಸ್ಟ್ ಪೇಮೆಂಟ್ಗೆ ಅವ್ರಿಗೆ ಏನಾದ್ರೂ ಸ್ವಲ್ಪ ಡಾಲರ್ ಅಂತೂ ಆ್ಯಡ್ ಆಗೇ ಇರುತ್ತೆ ಅಲ್ವಾ. ಈಗ ಅದು ಕೂಡ ಹೋದಂಗೆನೆ, ಅದಕ್ಕೆ ಹೇಳೋದು ಏನಾದ್ರೂ ಹೇಳ್ತೀವಿ ಅಂದಾಗ ಅದ್ರಲ್ಲಿ ಏನೋ ಒಂದು ವಿಷಯ ಇರುತ್ತೆ ಅಂತ ಅರ್ಥ ಮಾಡ್ಕೊಂಡು ಏನೋ ಸರಿ ಮಾಡ್ಕೊಳ್ಳಿ, ನಿಮ್ಮ ಚಾನಲಲ್ಲಿ ಅಂತ ಮಿಸ್ಟೇಕ್ಗಳನ್ನ ಹಾಕದೇ ಇರೋ ತರ ನೋಡ್ಕೊಳ್ಳಿ ಅಂತ ಇದಕ್ಕೆ ಹೇಳೋದು ನಾನು. ಇನ್ನು ಆಡ್ಸೆನ್ಸ್ ಬಗ್ಗೆ ಅವ್ರು ಫಸ್ಟ್ ಕೇಳಿರೋದ್ರಿಂದ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ ನಾನು. ಆಡ್ಸೆನ್ಸ್ ಒಬ್ಬರಿಗೆ ಒಂದೇ ಆಗಿರೋದ್ರಿಂದ ನೀವು ಎಷ್ಟೇ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡ್ರು ಆಡ್ಸೆನ್ಸ್ನ ಒಂದನ್ನೇ ಕೊಡಬೇಕಾಗತ್ತೆ. ಇನ್ನು ನೀವು ಚಾನಲ್ ಯಾಕೆ ರಿಮೂವ್ ಆಗಿದೆ ಅನ್ನೋದನ್ನ ಮೆನ್ಷನ್ ಮಾಡಿ ಹೇಳ್ದೆ ಇರೋದ್ರಿಂದ ಏನೇನೆಲ್ಲ ಪಾಲಿಸೀಸ್ ಸ್ಟ್ರೈಕ್ಸ್ಗಳು ಬಂದರೆ ಚಾನಲ್ ರಿಮೂವ್ ಆಗ್ಬೋದು ಅನ್ನೋದನ್ನ ನಾನೀಗ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿ ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅನ್ನೋದಾದರೆ ನೋಡಿ ಆಯ್ತಾ. ಇನ್ನು ಯಾವ್ಯಾವ್ದೆಲ್ಲ ಸ್ಟ್ರೈಕ್ಗಳು ಮತ್ತು ಪಾಲಿಸೀಸು ಅಂತಂದರೆ ಕಮ್ಯುನಿಟಿ ಗೈಡ್ಲೈನ್ಸು ಸ್ಟ್ರೈಕು, ಮತ್ತು ಕಾಪಿರೈಟ್ ಸ್ಟ್ರೈಕು, ಮತ್ತು ಇನ್ಆಥೆಂಟಿಕ್ ಕಂಟೆಂಟು, ರಿಪಿಟೇಟಿವ್ ಕಂಟೆಂಟು, ರೀಯೂಸ್ಡ್ ಕಂಟೆಂಟು, ಮಿಕ್ಸ್ಡ್ ಕಂಟೆಂಟು, ಈ ಥರ ಯಾವುದೇ ಬಂದು ಚಾನಲ್ ರಿಮೂವ್ ಆಗಿತ್ತು ಅಂತಂದರೆ, ಮೊದಲನೇ ಚಾನಲ್ ರಿಮೂವ್ ಆಗಿತ್ತು ಅಂತಂದರೆ ನೀವು ಇನ್ನೊಂದು ಚಾನಲ್ನ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಮಾಡಿದ್ದೀರಾ ಅಂತಂದ್ರೂ ಕೂಡ ಅದು ಮಾನಿಟೈಸೇಷನ್ ಆಗಲ್ಲ. ಯಾಕೆ ಅಂತಂದರೆ ಈಗ ಅದು ನೀವು ಮೊದಲನೇ ಚಾನಲಲ್ಲಿ ಏನು ಮಿಸ್ಟೇಕ್ ಮಾಡಿ ಚಾನಲ್ ರಿಮೂವ್ ಆಗಿದೆ ಅನ್ನೋದನ್ನ ನೀವು ಹೇಳಿಲ್ಲ ಅಲ್ವಾ. ಅದರಲ್ಲಿ ಈ ಥರ ಏನಾದರೂ ಸ್ಟ್ರೈಕ್ಗಳು ಬಂದಿತ್ತು ಅಂತಂದಾಗ ಇನ್ನೊಂದು ಚಾನಲ್ ಏನಾದರೂ ನೀವು ಮಾಡ್ಕೊಂಡಿದ್ದೀರಾ, ಆ ಚಾನಲಲ್ಲಿ ಬಂದಿರೋ ಪ್ರಾಬ್ಲಮ್ನ ನೀವು ಇನ್ನೂ ಸಾಲ್ವ್ ಮಾಡ್ಕೊಂಡಿಲ್ಲ, ಆದರೂ ನೀವು ಇನ್ನೊಂದು ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂತಂದಾಗ ಸರ್ಕಮ್ವೆನ್ಷನ್ ಪಾಲಿಸಿನಲ್ಲಿ ಈ ಚಾನಲ್ನು ಕೂಡ ರಿಮೂವ್ ಮಾಡ್ತಾರೆ ಯೂಟ್ಯೂಬ್ ಇಂದ. ಓಕೆನಾ. ಇದ್ರ ಬಗ್ಗೆನೂ ಸರ್ಕಮ್ವೆನ್ಷನ್ ಪಾಲಿಸಿ ಅಂದ್ರೆ ಏನು, ಅದು ಬಂದ್ರೆ ಏನಾಗುತ್ತೆ ಅನ್ನೋದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ ಆಲ್ರೆಡಿ. ಇನ್ನು ಅದು ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡಿ ಆಯ್ತಾ. ಇದರಲ್ಲೂ ಒಂದು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬಿಡ್ತೀನಿ ಆಯ್ತಾ ಚಿಕ್ಕದಾಗಿ. ಸರ್ಕಮ್ವೆನ್ಷನ್ ಪಾಲಿಸಿ ಅಂತಂದ್ರೆ ನೀವು ಒಂದಕ್ಕಿಂತ ಜಾಸ್ತಿ ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾಗ ಯಾವುದಾದ್ರೂ ಒಂದು ಚಾನಲಲ್ಲಿ ಈ ಥರ ಯಾವುದಾದ್ರೂ ಸ್ಟ್ರೈಕ್ಗಳು ಪಾಲಿಸೀಸ್ ಬಂದ್ಬಿಟ್ಟು ಏನಾದರೂ ಚಾನಲ್ ರಿಮೂವ್ ಆಗಿತ್ತು ಅಂತಂದರೆ ನಿಮ್ದು ಇನ್ನೂ ಎಷ್ಟು ಚಾನಲ್ಗಳಿರುತ್ತೆ ಅಲ್ಲ, ಅದೇ ಮೇಲ್ ಐ ಡಿಯಿಂದ ಕ್ರಿಯೇಟ್ ಮಾಡ್ಕೊಂಡಿರೋ ಇನ್ನೆಷ್ಟೇ ಚಾನಲ್ಗಳಿತ್ತು ಅಂತಂದ್ರು ಅದು ಕೂಡ ಎಲ್ಲನೂ ರಿಮೂವ್ ಆಗುತ್ತೆ. ತಕ್ಷಣ ರಿಮೂವ್ ಆಗುತ್ತೆ ಅಂತಲ್ಲ, ನಿಮಗೆ ಸ್ವಲ್ಪ ಟೈಮ್ ಕೊಟ್ಟಾದರೂ ರಿಮೂವ್ ಮಾಡ್ಬೋದು. ಒಂದು ವಾರ, 15 ದಿನ, ತಿಂಗಳು, 2 ತಿಂಗಳು ಈ ಥರ ಆದಮೇಲೆ ಕೂಡ ರಿಮೂವ್ ಆಗ್ಬೋದು. ಆ ಥರ ಆದಾಗ ಆ ಥರ ಒಂದಕ್ಕಿಂತ ಹೆಚ್ಚಾಗಿ ಚಾನಲ್ಗಳನ್ನ ಕ್ರಿಯೇಟ್ ಮಾಡಿ ನೀವು ಒಂದು ಚಾನಲಲ್ಲಿ ಮಿಸ್ಟೇಕ್ ಆಗಿ ಚಾನಲ್ ರಿಮೂವ್ ಆಗಿತ್ತು ಅಂತಂದರೆ, ಯೂಟ್ಯೂಬ್ ಕಡೆಯಿಂದ ರಿಮೂವ್ ಆಗಿತ್ತು ಅಂತಂದರೆ ಇನ್ನು ಮಿಕ್ಕಿದೆಲ್ಲ ಚಾನಲು ರಿಮೂವ್ ಆಗುತ್ತೆ. ಇದೇ ಸರ್ಕಮ್ವೆನ್ಷನ್ ಪಾಲಿಸಿ ಅಂತಂದರೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿ ನೋಡಿ ಆಯಿತಾ. ಇನ್ನು ಆ ಥರ ಏನಾದರೂ ಮಿಸ್ಟೇಕ್ ಬಂದು ನಿಮ್ದು ಒಂದು ಚಾನಲ್ ಹೋಗಿತ್ತು ಅಂತಂದಾಗ ನೀವು ಇನ್ನೊಂದು ಚಾನಲ್ಗೆ ನೀವು ಇದೇ ಆಡ್ಸೆನ್ಸ್ನ ಇನ್ನೊಂದು ಚಾನಲ್ಲೇ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಮಾಡಿದ್ರು ಇದೇ ಆಡ್ಸೆನ್ಸ್ನ ಕೊಡೋಕ್ಕಾಗಲ್ಲ. ಇನ್ನು ಬೇರೆ ಆಡ್ಸೆನ್ಸ್ ಮಾಡ್ಕೊಂಡು ಕೊಡ್ಬೋದಾ ಅಂತಂದ್ರೆ ನೀವು ಬೇರೆ ನಿಮ್ಮ ಮನೆಯವ್ರು ಯಾರ್ದಾದ್ರೂ ಮೇಲೆ ಆಡ್ಸೆನ್ಸ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಇನ್ನು ಮಾಡ್ಕೊಂಡ್ರು ಕೂಡ ಟೈಮ್ ವೇಸ್ಟೇ ಅಂತ ಹೇಳ್ಬೋದು ನಾನು. ಯಾಕೆಂದ್ರೆ ನೀವು ಮೊದಲನೇದು ಏನು ಪ್ರಾಬ್ಲಮ್ ಆಗಿ ರಿಮೂವ್ ಆಗಿರುತ್ತೆ ಅಲ್ಲ, ಅದೇ ಪ್ರಾಬ್ಲಮ್ಮು ಈಗ ಅದು ರಿಮೂವ್ ಆಗಿದೆ, ನಿಮ್ಮ ಮೊದಲನೇ ಚಾನಲ್ ರಿಮೂವ್ ಆಗಿಬಿಟ್ಟಿದೆ, ಅದನ್ನು ನೀವು ಇನ್ನೂ ಸಾಲ್ವ್ ಮಾಡ್ಕೊಂಡಿಲ್ಲ. ಅದು ಸಾಲ್ವ್ ಮಾಡ್ಕೊಳ್ದೆ ನೀವು ಇನ್ನೊಂದು ಚಾನಲ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ದೀರಾ. ಮಾಡಿದ್ದಾಗ ನೀವು ಇದಕ್ಕೆ ಎಷ್ಟೇ ಟೈಮ್ ಕೊಟ್ಟು ಎಷ್ಟೇ ಚೆನ್ನಾಗಿ ಕಂಟೆಂಟ್ನ ಮಾಡಿ ಮಾನಿಟೈಸೇಷನ್ ಗಂಟ ತೊಗೊಂಡೋಗಿದ್ದೀರಾ ಅಂತಂದ್ರು ಮಾನಿಟೈಸೇಷನ್ ಟೈಮಲ್ಲಿ ರಿಜೆಕ್ಟ್ ಮಾಡ್ತಾರೆ. ಯಾಕೆಂದರೆ ನೀವು ಮೊದಲನೇದು ಏನು ಇನ್ನೂ ಸಾಲ್ವೇ ಮಾಡ್ಕೊಂಡಿಲ್ಲ. ನೀವು ಆ ಥರ ಇನ್ನೊಂದು ಚಾನಲ್ ಮಾಡಬೇಕು ಅಂತ ಇತ್ತು ಅಂತಂದರೆ ನೀವು ಮೊದಲನೇ ಚಾನಲಲ್ಲಿ ಏನು ಪ್ರಾಬ್ಲಮ್ ಇದೆಯಲ್ಲ ಅದನ್ನು ಸಾಲ್ವ್ ಮಾಡಿಬಿಟ್ಟು ಬೇಕಿದ್ರೆ ನೀವು ಅದರಲ್ಲಿ ಕಂಟಿನ್ಯೂ ಆಗ್ಬೋದು. ಬೇಡ ಅಂತಂದರೆ ಆ ಚಾನಲ್ನ ಬಿಟ್ಬಿಟ್ಟು ನೀವು ಆಮೇಲೆ ನೀವು ಇನ್ನೊಂದು ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಅದ್ರ ಮೇಲೆ ನೀವು ಕೆಲಸ ಮಾಡಿದಾಗ ಓಕೆ.
ಅದರ ಮೊದಲನೇ ಚಾನಲಲ್ಲಿ ನೀವು ಪ್ರಾಬ್ಲಮ್ನೇ ಸಾಲ್ವ್ ಮಾಡದೆ ಇನ್ನೊಂದು ಚಾನಲ್ ಮೇಲೆ ನೀವು ಕೆಲಸ ಮಾಡಿದಾಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿರ್ತೀರಾ ಅಷ್ಟೇನೆ. ಯಾಕೆಂದರೆ ಚಾನಲ್ ಮಾನಿಟೈಸ್ ಆಗಲ್ಲ ಆಯಿತಾ. ಆ ಥರ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ಹಳೆ ಚಾನಲಲ್ಲಿ ಏನು ತಪ್ಪಾಗಿತ್ತಲ್ಲ ಅದನ್ನು ಸರಿ ಮಾಡಿ. ಇನ್ನು ಹಳೆ ಚಾನಲಲ್ಲಿ ಸರಿ ಮಾಡಿಬಿಟ್ಟು ನಾನು ಇನ್ನೊಂದು ಚಾನಲ್ನ ಕ್ರಿಯೇಟ್ ಮಾಡಿ ಆ್ಯಡ್ಸೆನ್ಸ್ ಹೊಸದಾಗಿ ಮಾಡ್ಕೊಬೋದಾ ಅಂತಂದರೆ ಒಬ್ಬರಿಗೆ ಒಂದೇ ಆ್ಯಡ್ಸೆನ್ಸ್ ಆಗಿರೋದ್ರಿಂದ ನಿಮ್ಮ ಮೇಲೆ ಇನ್ನೊಂದು ಆ್ಯಡ್ಸೆನ್ಸ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ನೀವು ಹಳೆ ಆ್ಯಡ್ಸೆನ್ಸ್ನು ಕೂಡ ಅದಕ್ಕೆ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ನೀವು ಇನ್ನೊಂದು ಆ್ಯಡ್ಸೆನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತಂದರೆ ನಿಮ್ಮ ಮನೆಯವ್ರ ಮೇಲೆ ಕ್ರಿಯೇಟ್ ಮಾಡಿ, ನಿಮ್ಗಲ್ಲ, ನಿಮ್ಮ ಮನೆಯವ್ರು ಯಾರು ಇರ್ತಾರೆ ಅಲ್ವಾ ಅವ್ರ ಮೇಲೆ ಆ್ಯಡ್ಸೆನ್ಸ್ನ ಕ್ರಿಯೇಟ್ ಮಾಡಿಕೊಂಡು ಆ್ಯಡ್ ಮಾಡಿ. ಇನ್ನು ಆ್ಯಡ್ಸೆನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಟೈಮಲ್ಲಿ ಏನು ಮಿಸ್ಟೇಕ್ ಮಾಡಬಾರ್ದು, ಆ್ಯಡ್ಸೆನ್ಸ್ ಮತ್ತು ಇದು ಏನು ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋ ಟೈಮಲ್ಲಿ ಏನೇನೆಲ್ಲ ಮಿಸ್ಟೇಕ್ ಮಾಡಬಾರ್ದು ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ, ಅದನ್ನು ನೋಡಿ ಆಯಿತಾ. ಯಾಕೆಂದರೆ ತುಂಬ ಜನ ಮಿಸ್ಟೇಕ್ ಮಾಡಿಬಿಟ್ಟು ಪೇಮೆಂಟು $100ವರೆಗೂ ಕಂಪ್ಲೀಟ್ ಆದಮೇಲೆ ಪೇಮೆಂಟೇ ಬರದೇ ಇರೋರು ಇದ್ದಾರೆ. ಆ ಥರ ಏನಾದರೂ ನೀವು ಟ್ಯಾಕ್ಸ್ ಇನ್ಫಾರ್ಮೇಷನ್ನು ಮತ್ತು ಆ್ಯಡ್ಸೆನ್ಸಲ್ಲಿ ಮಿಸ್ಟೇಕ್ ಏನಾದರೂ ಆಗಿತ್ತು ಅಂತಂದರೆ ಪೇಮೆಂಟ್ ಕೂಡ ಬರಲ್ಲ, ಆ್ಯಡ್ಸೆನ್ಸ್ ಡಿಸೇಬಲ್ ಕೂಡ ಆಗ್ಬೋದು. ನಿಮಗೆ ಆ್ಯಡ್ಸೆನ್ಸ್ ಡಿಸೇಬಲ್ ಆಯಿತು ಅಂದರೆ ಆವಾಗಲೇ ಹೇಳ್ದಂಗೆ ಒಬ್ಬರಿಗೆ ಒಂದೇ ಆ್ಯಡ್ಸೆನ್ಸ್ ಆಗಿರೋದ್ರಿಂದ ನೆಕ್ಸ್ಟ್ ಇನ್ನೊಂದು ನೀವು ಮಾಡ್ಕೊಳ್ಳೋದು ಕೂಡ ಆಗಲ್ಲ. ಆವಾಗಲೂ ನೀವು ಇನ್ನೊಬ್ಬರ ಮೇಲೇ ಡಿಪೆಂಡ್ ಆಗಬೇಕಾಗತ್ತೆ, ಇನ್ನೊಬ್ಬರ ಮೇಲೇ ನೀವು ಆ್ಯಡ್ಸೆನ್ಸ್ನ ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ. ಇನ್ನು ಇನ್ನೊಂದು ವಿಷಯ ಅಂತಂದರೆ ಈಗ ಆಲ್ರೆಡಿ ನಿಮ್ಮ ಹತ್ರ ಆ್ಯಡ್ಸೆನ್ಸ್ ಇತ್ತು, ನೀವು ಇನ್ನೊಂದು ಚಾನಲ್ ಮಾಡ್ಕೊಂಡು ಇವಾಗ ಮೊದಲನೇ ಚಾನಲ್ ಏನೋ ಸಾಲ್ವ್ ಮಾಡಿದ್ದೀರಾ, ಇನ್ನೊಂದು ಚಾನಲ್ ಈಗ ಮಾಡ್ಕೊಂಡಿದ್ದೀರಾ, ಅದನ್ನು ನೀವು ಆ್ಯಡ್ಸೆನ್ಸ್ನ ಆ್ಯಡ್ ಮಾಡಬೇಕು ಅಂತಂದರೆ ಮೊದಲೇ ಆ್ಯಡ್ಸೆನ್ಸ್ ಇತ್ತು ಅಂತಂದಾಗ ಇನ್ನೊಂದು ಚಾನಲ್ ಮಾನಿಟೈಸೇಷನ್ ಟೈಮಲ್ಲಿ ನೀವು ಆ್ಯಡ್ಸೆನ್ಸ್ನ ಇದೆ ಅಂತ ಅಂದ್ಬಿಟ್ಟು ಎಸ್ ಕೊಟ್ಟಿದ್ದೀರಾ ಅಂತಂದರೆ ಆವಾಗ ಆ್ಯಡ್ಸೆನ್ಸ್ ಎರರ್ ಅಂದರೆ ಮಾನಿಟೈಸೇಷನ್ ಎರರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನೀವು ಒಂದು ಆ್ಯಡ್ಸೆನ್ಸ್ನ ರನ್ನಿಂಗಲ್ಲೇ ಇದ್ದಾಗ, ಚಾನಲ್ಗಳು ರನ್ನಿಂಗಲ್ಲಿದೆ, ಎಲ್ಲ ಚಾನಲ್ಗಳು ರನ್ನಿಂಗಲ್ಲೇ ಇದ್ದಾಗ ನೀವು ಆ್ಯಡ್ ಮಾಡಿಕೊಂಡ್ರೆ ಓಕೆ. ಮೊದಲನೇ ಚಾನಲ್ ಡಿಲೀಟ್ ಆದಮೇಲೆ ಇನ್ನೊಂದು ಚಾನಲ್ಗೆ ಹಾಕಕ್ಕೆ ಹೋಗ್ತೀರಾ ಅಂತಂದಾಗ ಆವಾಗ ಎರರ್ ಬರ್ಬೋದು. ಅದನ್ನು ಒಂದು ಹೇಳ್ತಾ ಇದ್ದೀನಿ, ಅಕಸ್ಮಾತ್ ಆ ಥರ ಆಗ್ಬೋದು ಅಂತ. ಎರರ್ ಬರುತ್ತೆ ತುಂಬ ಸಲ, ಅದಕ್ಕೆ ಹೇಳ್ತಾ ಇದ್ದೀನಿ, ಅದನ್ನು ನೋಡ್ಕೊಳ್ಳಿ. ಅದಕ್ಕೆ ಆದಷ್ಟು ನೀವು ಬೇರೆ ಆ್ಯಡ್ಸೆನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಒಳ್ಳೆಯದು. ನಿಮ್ಮ ಮನೆಯವ್ರ ಮೇಲೆ ಯಾರ ಮೇಲಾದ್ರೂ ಅದೇ ಆ್ಯಡ್ಸೆನ್ಸ್ನೇ, ನಿಮ್ದು ಹಳೆ ಆ್ಯಡ್ಸೆನ್ಸ್ನೇ ಕೊಡೋಕೆ ಹೋಗಬೇಡಿ. ಇದಿಷ್ಟು ಇರುತ್ತೆ. ಫಸ್ಟು ಈ ಮಿಸ್ಟೇಕ್ಗಳ ಬಗ್ಗೆ ಸರಿ ಮಾಡ್ಕೊಳ್ಳಿ. ಮೊದಲನೇ ಚಾನಲಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಅನ್ನೋದನ್ನು ಸರಿ ಮಾಡ್ಕೊಳ್ಳಿ. ಅದನ್ನೆಲ್ಲ ಸರಿ ಮಾಡ್ಕೊಂಡು ಆಮೇಲೆ ನೀವು ಇನ್ನೊಂದು ಚಾನಲ್ ಮೇಲೆ ಕೆಲಸ ಮಾಡಿದ್ರೆ ಒಳ್ಳೆಯದು. ಅದಕ್ಕೆ ಹೇಳೋದು ನಾನು, ಆದಷ್ಟು ನೀವು ಒಂದೇ ಚಾನಲಲ್ಲಿ ಕೆಲಸ ಮಾಡೋದನ್ನು ಕರೆಕ್ಟಾಗಿ ಮಾಡಿ. ಎರಡೆರಡು ಚಾನಲ್ ಮಾಡ್ಕೊಳ್ಳೋದು ಕೂಡ ಪ್ರಾಬ್ಲಮ್ ಏನೇನೆ. ಆವಾಗಲೇ ಹೇಳ್ದಂಗೆ ಒಂದರಲ್ಲಿ ಏನಾದರೂ ಆಯಿತು ಅಂದರೆ ಸರ್ಕಮ್ವೆನ್ಷನ್ ಪಾಲಿಸಿನಲ್ಲಿ ಇನ್ನೊಂದು ಕೂಡ ಡಿಲೀಟ್ ಮಾಡಿಬಿಡ್ತಾರೆ. ಆವಾಗಲೂ ಕೂಡ ಬೇಜಾರಾಗುತ್ತೆ. ಕಷ್ಟಪಟ್ಟು ಇದ್ರ ಮೇಲೆ ಕೆಲಸ ಮಾಡೋದು, ಟೈಮ್ ಕೊಡೋದು, ಇದು ಕೂಡ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಆದಷ್ಟು ಒಂದು ಚಾನಲ್ ಮೇಲೆ ಕೆಲಸ ಮಾಡಿದ್ರೆ ಒಳ್ಳೆಯದು. ಈಗ ನಾನು ಕೂಡ ಇನ್ನೊಂದು ಮಾಡ್ಕೊಂಬಿಟ್ಟಿದ್ದೀನಿ, ಅದು ನಿಜವಾಗ್ಲೂ ಮಾಡ್ಕೊಂಡ್ರೆ ವೇಸ್ಟೇನೆ. ಯಾಕಂದರೆ ಅದ್ರ ಮೇಲೆ ಎರಡರ ಮೇಲೂ ಕೆಲಸ ಮಾಡೋಕ್ಕಾಗಲ್ಲ, ಎರಡರ ಮೇಲೂ ಫೋಕಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲನೂ ನಾವೇ ಮೇಂಟೈನ್ ಮಾಡೋದ್ರಿಂದ ಅದಕ್ಕೂ ವಿಡಿಯೋ ಮಾಡ್ಕೋ, ಇದಕ್ಕೂ ವಿಡಿಯೋ ಮಾಡ್ಕೋ, ಅದನ್ನು ಎಡಿಟ್ ಮಾಡು, ವಾಯ್ಸ್ ಓವರ್ ಕೊಡು, ಅಪ್ಲೋಡ್ ಮಾಡು, ಇದೆಲ್ಲ ಟೆನ್ಷನ್ಗಳು. ಎರಡೆರಡು ಚಾನಲ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಆ ಥರ ಏನಾದರೂ ನಿಮ್ಗೆ ಅರ್ನಿಂಗ್ ಎರಡೆರಡರಿಂದನೂ ಬರಬೇಕು ಅಂತಿತ್ತು ಅಂತಂದರೆ ನಿಮ್ಗೆ ಮೇಂಟೈನ್ ಮಾಡೋಕ್ಕೆ ಇನ್ನೊಬ್ರು ಯಾರಾದರೂ ಇರಬೇಕಾಗತ್ತೆ. ಮತ್ತು ನೀವು ಏನೂ ಮಿಸ್ಟೇಕ್ ಮಾಡದೆ ಚಾನಲಲ್ಲಿ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾಗ ಟೆನ್ಷನ್ ಇರಲ್ಲ, ಹೆಂಗೋಗಿ ಮಾಡ್ಕೊಂಡು ಹೋಗ್ಬೋದು. ಈ ಥರ ಏನಾದರೂ ಆಯಿತು ಅಂತಂದರೆ ಅವಾಗ ಎಲ್ಲನೂ ಹೋದಂಗೆನೆ. ಎಷ್ಟೆಷ್ಟೋ ಚಾನಲ್ಗಳು ಎಷ್ಟೆಷ್ಟೋ ಲಕ್ಷ ದುಡಿತಾ ಇದ್ದ ಚಾನಲ್ಗಳೇ ಹೋಗಿದ್ದಾವೆ ಇವಾಗ. ಇದೇ ಥರನೇ ಅಥೆಂಟಿಕ್ ಕಂಟೆಂಟ್ ಬಂದು ಒಂದು ಚಾನಲ್ ಹೋಯ್ತು ಅಂತಂದರೆ, ಅಥವಾ ಕಮ್ಯುನಿಟಿ ಸ್ಟ್ರೈಕು, ಕಾಪಿರೈಟ್ ಸ್ಟ್ರೈಕು ಯಾವುದೇ ಬಂದು ಒಂದು ಚಾನಲ್ ಹೋಯ್ತು ಅಂತಂದರೆ ಸರ್ಕಮ್ವೆನ್ಷನ್ ಪಾಲಿಸಿನಲ್ಲಿ ಇನ್ನೊಂದು ಚಾನಲ್ ಕೂಡ ಕಿತ್ತಾಕ್ತಾರೆ. ಒಂದೇ ಅಲ್ಲ, ನಿಮ್ದು ಎಷ್ಟೇ ಇರಲಿ ಅದು ಕೂಡ ತೆಗೆದಾಕ್ಬಿಡ್ತಾರೆ. ಈ ಥರ ಆಗ್ತಾ ಇದೆ ಪ್ರಾಬ್ಲಮ್ಮು. ಅದಕ್ಕೇನೆ ಆದಷ್ಟು ಒಂದು ಚಾನಲ್ನೇ ಕರೆಕ್ಟಾಗಿ ಎಲ್ಲ ಪಾಲಿಸೀಸ್ನು ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಎಲ್ಲ ಸ್ಟ್ರೈಕ್ಗಳು ಯಾವುದು ಬರದೇ ಇರೋ ಥರ ಎಲ್ಲನೂ ಯೂಟ್ಯೂಬ್ ಏನೇನು ಹೇಳಿರುತ್ತೆ ಅದೆಲ್ಲನೂ ನೀವು ಫಾಲೋ ಮಾಡಿಕೊಂಡು ಮಾಡ್ತಿದ್ದೀರಾ ಅಂತಂದಾಗ ಯಾವ ಪ್ರಾಬ್ಲಮ್ಮು ಇರಲ್ಲ. ಓಕೆನಾ? ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೀವು ಆ್ಯಡ್ಸೆನ್ಸ್ ಆ್ಯಡ್ ಮಾಡ್ಬೋದಾ ಬೇಡವಾ, ಇದೆ ಅಂತ ಹೇಳ್ಬೋದಾ ಬೇಡವಾ ಅಂದಿದ್ದಕ್ಕೆ ನಾನು ಇಷ್ಟು ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕಾಯ್ತು. ನಿಮ್ಮ ಮೊದಲನೇ ಚಾನಲಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ನೀವು ಎರಡನೇ ಚಾನಲ್ಗೆ ಆ್ಯಡ್ಸೆನ್ಸ್ ಕೊಡ್ಬೋದಾ ಬೇಡವಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ. ಈಗ ನಾನು ಈಗ ಏನೇನೆಲ್ಲ ಹೇಳ್ದೆ ಅಲ್ಲ, ಯಾವ್ದಾವ್ದು ಪ್ರಾಬ್ಲಮ್ಗೆ ನಿಮಗೆ ಚಾನಲ್ ರಿಮೂವ್ ಆಗಿದೆ ಅಲ್ಲ, ಅದನ್ನು ನೀವೇ ಅರ್ಥ ಮಾಡ್ಕೊಂಡ್ರೆ ಆ್ಯಡ್ಸೆನ್ಸ್ ಕೊಡ್ಬೋದಾ ಬೇಡವಾ ಅನ್ನೋದು ಗೊತ್ತಾಗುತ್ತೆ. ಅದ್ರ ಬಗ್ಗೆ ಇನ್ನೂ ಕ್ಲಿಯರ್ ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ನಾನು ಆಲ್ರೆಡಿ ಎಲ್ಲದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ಎಲ್ಲ ಪಾಲಿಸೀಸ್ ಬಗ್ಗೆ ಮತ್ತು ಎಲ್ಲ ಸ್ಟ್ರೈಕ್ಗಳ ಬಗ್ಗೆ, ಆ್ಯಡ್ಸೆನ್ಸ್ ಬಗ್ಗೆ ಎಲ್ಲದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ನೋಡಿ ಆಯಿತಾ, ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿಬಿಟ್ಟು ಅರ್ಥ ಮಾಡಿಕೊಂಡು ಡಿಸೈಡ್ ಮಾಡ್ಕೊಳ್ಳಿ ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟೇನೆ. ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ. ತುಂಬ ಜನ ಲೈಕ್ ಕೊಡ್ತಾ ಇಲ್ಲ ವಿಡಿಯೋಗೆ, ಲೈಕ್ ಕೊಡಿ. ನೀವು ಲೈಕ್ ಕೊಟ್ಟರೆ ಇನ್ನೂ ಹೊಸಬರಿಗೆ ನನ್ನ ವಿಡಿಯೋ ರೆಕಮೆಂಡ್ ಆಗುತ್ತೆ. ಇದೇ ಥರ ಇನ್ನೂ ಯಾರಿಗಾದರೂ ಕನ್ಫ್ಯೂಷನ್ಸು, ಡೌಟ್ಸ್ಗಳು ಇತ್ತು ಅಂತಂದರೆ ಅವರಿಗೂ ಕೂಡ ಅರ್ಥ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ಲೀಸ್ ಒಂದು
ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ನಿಮಗೂ ಏನಾದರೂ ಈ ಥರ ಡೌಟ್ ಇತ್ತಾ ಅಥವಾ ಏನಾದ್ರು ಮಿಸ್ಟೇಕ್ಗಳು ಮಾಡ್ತಾ ಇದ್ದೀರಾ, ಏನೇ ಇದ್ರೂ ಕೂಡ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟೇನೇನೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.